ಇನ್ಫ್ಯಾಕ್ಟ್ ಕಾಂತಾರ ಸಿನಿಮಾ ಮಾಡಿದಾಗಲೂ ಕೂಡ ನೀವು ಆ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಏನಿತ್ತು ಅದು ಶೂಟ್ ಮಾಡುವಾಗ ಆಸುಪಾಸಿನಲ್ಲಿ ನೀವು ಮಾಂಸ ಸೇವನೆ ಮಾಡ್ತಿರ್ಲಿಲ್ಲ, ಕಾಲಿಗೆ ಚಪ್ಪಲಿ ಆಗ್ತಿರ್ಲಿಲ್ಲ ಅಂತೆಲ್ಲ ಕೇಳ್ಪಟ್ಟಿದ್ವಿ. ಇತ್ತೀಚೆಗೆ ಕೂಡ ಈ ಟ್ರೈಲರ್ ನೋಡಿದ ನಂತರ ಒಂದಷ್ಟು ಜನ ಅವರಾಗ ಅವರೇನೆ ಇಂಡಿವಿಜುವಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಬ್ಸಕ್ ಶುರು ಮಾಡಿದ್ರು. ಈ ಸಿನಿಮಾ ನೋಡೋದಕ್ಕೆ ಮಾಂಸ ತಿಂದು ಹೋಗ್ಬಾರ್ದಂತೆ ಅದು ಇದು ಅಂತ. ಅದೆಲ್ಲ ಏನಿಲ್ಲ ಅಂತ ನೀವು ಹೇಳಿದ್ರಿ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಈ ಸಿನಿಮಾ ಮಾಡುವಾಗಲೂ ಕೂಡ ಆ ಥರದ್ದೇ ಏನಾದರೂ ಒಂದಷ್ಟು ನಿಯಮಗಳನ್ನು ಪಾಲಿಸಿದ್ರಾ ನೀವು ಅಂತ? ಅಂದರೆ ಅದು ಈಗ ತುಂಬ ಅರ್ಲಿ ಚರ್ಚೆ ಮಾಡೋದಕ್ಕೆ. ನಾವು ಏನಂದರೆ ಈಗ ನಮ್ಮದು ನಿಮ್ಮ ಮನೆಯಲ್ಲಿ ಒಂದು ದೇವ್ರ ಕೋಣೆ ಇರುತ್ತೆ. ದೇವ್ರ ಪೂಜೆ ಮಾಡ್ತೀರ ನೀವು. ನೀವು ಮನೆಯಲ್ಲೇ ನೀವು ನಾನ್ ವೆಜ್ ಮಾಡ್ತೀರಾ ಅಥವಾ ನಿಮ್ಮ ಜೀವನ ಶೈಲಿ ಹೇಗಿದೆ ಹಾಗೆ ಮಾಡ್ತೀರ ನೀವು. ಬಟ್ ನೀವು ಪೂಜೆ ಮಾಡಬೇಕಾದ್ರೆ ಅಲ್ಲಿ ಸುತ್ತಮುತ್ತ ನೀವು ಒಂದು ಶುದ್ಧವಾಗಿಡ್ತೀರ. ಕರೆಕ್ಟಾಗಿ. ಹಾಗೆ ನಾವು ಸಿನಿಮಾ ಮಾಡಬೇಕಾದ್ರೆ ದೈವಾರಾಧನೆ ಅಥವಾ ದೈವದ ಬಗ್ಗೆ ಫಿಲ್ಮ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟು ಶೂಟ್ ಮಾಡಬೇಕಾದ್ರೆ ಅದು ಸುತ್ತಮುತ್ತ ಶುದ್ಧ ಇರಬೇಕು. ಅದನ್ನು ಸಿನಿಮಾ ಮಾಡಿದಾಗ ಮಾಡೋಕ್ಕಾಗಲ್ಲ. ಅದು ಅಷ್ಟೇ. ಮನೆ ದೇವ್ರ ಕೋಣೆ ಹೆಂಗೆ ಇಟ್ಕೊಳ್ತೀವನೋ ಸಿನಿಮಾ ಸೆಟ್ಟಲ್ಲಿ ಬಂದು ರೆಗ್ಯುಲರ್ ಸಿನಿಮಾ ಸೆಟ್ ಥರ ಟ್ರೀಟ್ ಮಾಡೋಕ್ಕೆ ಬಿಡಲ್ಲ ನಾನು. ಆ ಸುತ್ತಮುತ್ತ ಅಲ್ಲಿ ಕ್ಲೀನಾಗಿ ಇರಲೇಬೇಕು ಅಂತ ಹೇಳ್ತೀವಿ. ದೇವಸ್ಥಾನ ಅಂತಂದರೆ ನಾವು ದೇವಸ್ಥಾನದ ಹತ್ರ ಸುತ್ತಮುತ್ತ ಏನು ಮಾಡ್ತೀವಿ ವೆರಿ ಗುಡ್. ಅಷ್ಟೇ. ಅದು ನನ್ನ ನಂಬಿಕೆ, ನನಗೆ ಹಂಗಿರ್ಬೇಕಷ್ಟೇ. ನಿಮ್ಮ ನಂಬಿಕೆ ಬಗ್ಗೆ ನಂದು ಯಾವುದೇ ಇದಿಲ್ಲ. ನೀವು ಹೇಗೆ ನಿಮ್ಮ ಚಾಯ್ಸ್, ಅದು ನಿಮ್ಮ ಹಕ್ಕದು. ಅದನ್ನು ಕ್ವಶನ್ ಮಾಡೋದು ಯಾರು? ಅದು ಸೋಷಿಯಲ್ ಮೀಡಿಯಾದ ಬಂದಾಗಲೂ ಅದೇ ತಲೆ ಹಾಳಾಗೋಯ್ತು ನನಗೆ. ಒಬ್ಬ ಮನುಷ್ಯನ ಆಹಾರ ಪದ್ಧತಿಯನ್ನು ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ಅವನ ಚಾಯ್ಸ್ ಅದು. ಸೊ ನೀವು ಹೆಂಗೆ ಅದನ್ನು ಹೇಳ್ತೀರಾ? ಅದನ್ನೆಲ್ಲ ಹೇಳಿದ್ರೆ ಒಂದು ಆಸ್ ಅ ಫಿಲ್ಮ್ ಮೇಕರ್ ನಾವು ಅದನ್ನೆಲ್ಲ ಹೇಳ್ಬಿಟ್ರೆ ಇಟ್ಸ್ ರಿಯಲಿ ರಾಂಗ್. ದೊಡ್ಡ ತಪ್ಪದು. ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗ್ಬಿಡುತ್ತೆ ನಾವು. ಹಾಗಾದ್ರೆ ಏನು ಆ ಥರ ತಿನ್ನೋರು ಆ ಥರ ಇದು ಮಾಡೋರೆಲ್ಲ ತಪ್ಪ. ಹಾಗಾದ್ರೆ ನಾವೇ ನಾನ್ ವೆಜ್ ತಿಂತೀವಲ್ಲ. ನಾವು ಬಂಟ ಸಮುದಾಯದಿಂದ ಬಂದವನಾಗಿ ನನಗೆ ನಮ್ಮದೇ ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಬಿಟ್ಟಿರ್ತಾರೆ ನಮಗೆ. ನಾವು ಅದೇ ಫುಡ್ ಮಾಡ್ಕೊಂಡು ಬಂದಿರ್ತೀವಿ. ಹಂಗಂತ ಹೇಳ್ಬಿಟ್ಟು ಮನೇಲಿ ಪೂಜೆ ಇದೆ ಅಂದ ತಕ್ಷಣ ನಾವು ಬಿಡ್ತೀವಿ ಅವಾಗ. ಅಲ್ಲ, ನಿಮ್ಮ ಕಾಂತಾರ ಸಿನಿಮಾದಲ್ಲಿ ಅದೇ ಅಲ್ವಾ, ಹಂದಿ ಹೊಡಿ. ಅಲ್ಲ, ಅದೇ ಮನೆಯಲ್ಲೇ ಒಂದು ಪೂಜೆ ಇದೆ ಅಂತಂದ್ರೆ ಹೌದು, ಆಬ್ವಿಯಸ್ಲಿ ನಾವೆಲ್ಲರೂ ಒಂದು ನೇಮನಿಷ್ಠದಲ್ಲಿ ಇರುವಂಥ ಪ್ರಾಸೆಸ್. ಅದು ನಮ್ಮ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಟ್ಟಿರೋದು. ಅದು ಅದೇ ನಮ್ಮ ಭಾರತೀಯ ಸಂಸ್ಕೃತಿ. ಓಕೆ, ಒಂದು ಪೂಜೆ ಇದೆ ಅಂತಂದರೆ ಹಿಂಗಿರ್ಬೇಕು. ದೇವಸ್ಥಾನದಲ್ಲಿ ಅರ್ಚಕರು ಅವ್ರು ಪೂಜೆ ಮಾಡ್ತಾರಂತಂದ್ರೆ ಅವರು ಅದನ್ನು ಅದೇ ರೀತಿಯಾದಂಥ ಕಟ್ಟುಪಾಡಲ್ಲಿ ಇರ್ತಾರೆ. ಅವರು ದೈವ ಕೋಲ ಹಾಕುವವರು ಅವರು ಕೂಡ ಕಟ್ಟುಪಾಡಲ್ಲಿ ಇರ್ತಾರೆ. ಸೊ ಅದನ್ನು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಅಲ್ವಾ? ರುಕ್ಮಿಣಿ ಅವರೇ, ನಿಮಗೆ ಈ ಥರದ ಒಂದು ಸಿನಿಮಾ, ಈ ಥರದ ಒಂದು ಪಾತ್ರ ಫಸ್ಟ್ ಟೈಮು. ಸೊ ಹಂಗಾಗಿ ಯಾರ್ದಾದ್ರು ರೆಫರೆನ್ಸ್ ತೊಗೊಂಡಿದ್ದುಂಟಾ ನೀವು ಅಂತ? ಅಂದರೆ ಪ್ರಿನ್ಸಸ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಹಾವ ಭಾವ ವಿಚಾರವಾಗಿ ಯಾವುದಾದ್ರು ಸಿನಿಮಾಗಳು ನೋಡಿದ್ದುಂಟ, ಯಾರ್ದಾದ್ರು ಪಾತ್ರಗಳನ್ನ ನೀವು ಅವಗಾಹನೆ ಮಾಡ್ಕೊಂಡಿದ್ದುಂಟಾ ಅಂತ? ಇಲ್ಲ, ಆ್ಯಕ್ಚುಲಿ ಆ ಪರ್ಸ್ಪೆಕ್ಟಿವಿಂದ ಟೀಮ್ ಕಡೆಯಿಂದ ಕೂಡ ಮತ್ತು ನನ್ನ ಪ್ರಿಪ್ರೇಷನ್ಗಾಗಿ ಕೂಡ ಆ ಥರ ಏನೂ ರೆಫರೆನ್ಸಸ್ ನಾವು ಇಟ್ಕೊಳ್ಳಿಲ್ಲ. ಬಿಕಾಸ್ ನಾವೊಂದು ಫುಲ್ಲಿ ಒರಿಜಿನಲ್ ಆಗಿ ಇದನ್ನು ಅಪ್ರೋಚ್ ಮಾಡಬೇಕು ಅಂತ ಆ ಉದ್ದೇಶದಲ್ಲಿ ನಾವು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಿ. ಆಬ್ವಿಯಸ್ಲಿ ಒಬ್ಬಳು ಯುವರಾಣಿ ಇದ್ದಾಗ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಆ ಒಂದು ಅಥವಾ ಆ ಥರ ಕಾಸ್ಟ್ಯೂಮ್ಸ್ ಇದ್ದಾಗ ಬಟ್ಟೆನ ಕ್ಯಾರಿ ಆಫ್ ಮಾಡೋದಕ್ಕೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದನ್ನು ಡೆವಲಪ್ ಮಾಡೋಕ್ಕೆ ನಾವು ವರ್ಕ್ಶಾಪ್ಸ್ ಮಾಡಿದ್ವಿ. ಬಟ್ ಆ ಥರ ಈ ಪಿಕ್ಚರಲ್ಲಿ ಇವ್ರು ಹೀರೋಯಿನ್ ಮಾಡಿದ್ದಾಗ ಆ ಥರ ಏನು ರೆಫರೆನ್ಸಸ್ ಇರಲಿಲ್ಲ ತಲೆಗೆ.